ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ವೀಸ್ ಕ್ರಿಯೇಷನ್ಸ್. ನಾನು ಇವತ್ತೊಂದು ಹೊಸ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ. ಇದೊಂದು ಸಿಂಪಲ್ ಡಿಸೈನು ಫ್ರೆಂಡ್ಸ್. ನಾನು ಸ್ಯಾಂಪಲ್ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ. ನಾನು ಯೂಸ್ ಮಾಡ್ತಿರೋದು ಅರಳೆ ದಾರ, ನೀಡಲ್ ನಂಬರ್ 10.075 mm ಕ್ರೋಶಾ. ನಾನು ಸ್ಟಾರ್ಟಿಂಗು ಸ್ಯಾರಿಗೆ ಒಂದ್ಸರಿ ಲಾಕ್ ಆದಮೇಲೆ ಅದ್ರ ಪಕ್ಕನೇ ಇನ್ನೂ ಒಂದ್ಸರಿ ಲಾಕ್ ಮಾಡ್ಕೊತೀನಿ. ಅದ್ರ ಪಕ್ಕನೇ ಇನ್ನೂ ಒಂದು ಸರಿ ಲಾಕ್ ಆದಮೇಲೆ 4 ಚೈನ್ಸ್ ಹಾಕ್ಕೋತೀನಿ. 4 ಚೈನ್ಸ್ ಹಾಕ್ಕೊಂಡು 4 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. 4 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, 4 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ನಾನಿವಾಗ ಒಂದು ಸ್ಕ್ವೇರ್ ಶೇಪ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಸ್ಕ್ವೇರ್ ಶೇಪ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಆದಮೇಲೆ ನಾನು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೋತೀನಿ. ನೀಡಲ್ನ ಕ್ರಾಸ್ ಹಾಕಿ ಇಟ್ಕೊಂಡು ನೀಡಲ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 4 ಲೂಪ್ ಇರುತ್ತೆ. ಸ್ಟಾರ್ಟಿಂಗ್ 2ರಲ್ಲಿ 1, ಮತ್ತು 2ರಲ್ಲಿ 1, ಮತ್ತು 2ರಲ್ಲಿ 1, ಈ ರೀತಿ ತ್ರಿಬಲ್ ಕ್ರೋಶೆಟ್ ಮಾಡ್ಕೋತೀನಿ. ತ್ರಿಬಲ್ ಕ್ರೋಶೆಟ್ ಆಗಿದ ತಕ್ಷಣ 1 2 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. ನಾನು ಬೀಡ್ ಇನ್ಸರ್ಟ್ ಆದಮೇಲೆ ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಕ್ರಾಸಾಗಿ ನೋಡಿಕೊಂಡು. ಅದಾದಮೇಲೆ 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಆ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆಟ್ ಮಾಡ್ಕೊತಿದ್ದೀನಿ. ಸೇಮ್ ಮತ್ತೆ ಅದೇ ರೀತಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾನು ಈ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಟೋಟಲ್ಲು 13 ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. ನೀವು 13 ಅಥವಾ 14 ನಿಮ್ಮ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಎಷ್ಟು ಬರುತ್ತೋ ಅಷ್ಟು ನೋಡಿಕೊಂಡು ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ನನಗೆ ಕರೆಕ್ಟಾಗಿ 13 ಡಬಲ್ ಕ್ರೋಶೆಟ್ ಬಂದಿದೆ. ನೋಡಿ ಫ್ರೆಂಡ್ಸ್, ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕು ಫ್ರೆಂಡ್ಸ್. ಟೋಟಲ್ 13 ಬರೋ ರೀತಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆಲ್ಲ. ನೋಡಿ ಫ್ರೆಂಡ್ಸ್, ಟೋಟಲ್ಲು ನಾನು 13 ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. ಒಂದು ಸರಿ ನೀವು ಟೋಟಲ್ 13 ಡಬಲ್ ಕ್ರೋಶೆಟ್ ಆಗಿದೆಯಾ ಅಲ್ವಾ, ಕೌಂಟ್ ಏನಾದರೂ ಹಾಕಬೇಕಾದ್ರೆ ಮಿಸ್ ಆದರೆ ನೀವು ಬೇಕಿದ್ರೆ ಎಲ್ಲಿಗಾದರೂ ಸ್ಟಾಪ್ ಮಾಡಿಕೊಂಡು ನಿಮಗೆ ಕರೆಕ್ಟಾಗಿ 13 ಡಬಲ್ ಕ್ರೋಶೆಟ್ ಬಂದಾಗ ನೋಡಿಕೊಂಡು ನೀವು ಕೌಂಟ್ ಮಾಡ್ಕೊಂಡು ಆಮೇಲೆ ಈ ರೀತಿ ಬರುತ್ತೆ ಫ್ರೆಂಡ್ಸ್, ಆರ್ಚ್ ಕ್ರಾಸಾಗಿ. ನೋಡಿ ಫ್ರೆಂಡ್ಸ್, ಟೋಟಲ್ಲು 13 ಡಬಲ್ ಕ್ರೋಶೆಟ್ ಆಯಿತು. 13 ಡಬಲ್ ಕ್ರೋಶೆಟ್ ಆದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಆರ್ಚ್ ಈ ರೀತಿ ಬರುತ್ತೆ. ನಾನಿದು ಒಂದು ಹೊಸ ಡಿಸೈನ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ನೀವು ಅಲ್ಲಿಗೆ ಯಾವ ರೀತಿ ಬೀಡ್ ಬೇಕಾದ್ರೂ ಯೂಸ್ ಮಾಡಿಕೊಂಡು ಹಾಕ್ಕೋಬೋದು ಫ್ರೆಂಡ್ಸ್ ಡಿಸೈನು. ನೋಡಿ ಫ್ರೆಂಡ್ಸ್, ಲಾಕ್ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ. ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೋತೀನಿ. ನೀಡಲ್ನ ಕ್ರಾಸಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಡಲ್ನ ಹಾಕಿ
ಥ್ರೆಡ್ನ ಎಳ್ಕೊಂಡು ತ್ರಿಬಲ್ ಕ್ರೋಶೆಟ್ ಮಾಡ್ಕೋತೀನಿ. ಥ್ರೆಡ್ ಏನಾದರೂ ಒಂದು ಬಿಟ್ಕೊಂತು ಅಂದರೆ ನೀವು ಫ್ರೆಂಡ್ಸ್ ಹಾಗೆ ಕಂಟಿನ್ಯೂ ಮಾಡಬೇಡಿ, ಡಿಸೈನ್ ಲುಕ್ ಹೋಗುತ್ತೆ. ನೀವು ಮತ್ತೆ ರಿಮೂವ್ ಮಾಡಿಕೊಂಡು ಮತ್ತೆ ಹಾಕ್ಕೋಬೋದು. ತ್ರಿಬಲ್ ಕ್ರೋಶೆಟ್ ಆದಮೇಲೆ ನಾನು 2 ಚೈನ್ಸ್ ಹಾಕ್ಕೋತೀನಿ. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್, ಆ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಿಂದ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆಟ್ 1 2 ಆಯಿತು. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಥ್ರೆಡ್ನ ಹಾಕಿ ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. 3 ಆಯಿತು. ಮತ್ತು 4th 1 ಹಾಕ್ಕೊಂಡೆ. ನೀವು ಕರೆಕ್ಟಾಗಿ ಅದೇ ರೀತಿ ಹಾಕಬೇಕಾದ್ರೆ ಕೌಂಟ್ ಮಾಡ್ಕೊಂಡು ಹೋದರೆ ಮಿಸ್ ಆಗೋದಿಲ್ಲ. ನೀವು ಅಂದಾಜು ನಿಮಗೆ ಗೊತ್ತಾಗೋ ಥರ ಇದ್ದರೆ ನೀವು ಬೇಕಿದ್ದರೆ ಫುಲ್ ಹಾಕ್ಕೊಂಡು ಹೋಗಿ ಆಮೇಲೆ ಲಾಸ್ಟಲ್ಲಿ ಕೌಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಇದ್ದರೆ ರಿಮೂವ್ ಮಾಡ್ಕೊಳ್ಳಿ. ಅವ್ರು ಇನ್ನೂ ಒಂದು ಎಕ್ಸ್ಟ್ರಾ ಹಾಕಬೇಕು ಅನ್ನೋ ಥರ ಇದ್ದರೆ ನೀವು ಹಾಕ್ಕೊಂಡು ನೋಡ್ಕೊಂಡು ಕರೆಕ್ಟಾಗಿ 13 ಡಬಲ್ ಕ್ರೋಶೆಟ್ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್, ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ. ನೋಡಿ ಫ್ರೆಂಡ್ಸ್, ನೀವು ಬೇಕಿದ್ದರೆ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ನಾನು ಡಬಲ್ ಕ್ರೋಶೆಟ್ಸ್ ಫಿಲ್ ಮಾಡ್ಕೊತಾ ಹೋಗ್ತಿದ್ದೀನಿ. ನೀವು ಬೇಕಿದ್ದರೆ ತ್ರಿಬಲ್ ಕ್ರೋಶೆಟ್ನ ಫಿಲ್ ಮಾಡ್ಕೊತಾ ಹೋಗ್ಬೋದು. ನಾನು ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿದೆ. ಕೌಂಟ್ ಮಾಡ್ಕೋಬೇಕು ಎಷ್ಟಿದೆ ಅಂತ ಕೌಂಟ್ ಮಾಡಿಕೊಂಡು ಹೇಳಿದ್ನಲ್ಲ ಫ್ರೆಂಡ್ಸ್, ನೀವು ಮತ್ತೆ 13 ಬರೋ ರೀತಿ ಕರೆಕ್ಟಾಗಿ ಹಾಕ್ಕೋಬೇಕು, ನೋಡಿಕೊಂಡು ಕೌಂಟ್ ಮಾಡಿಕೊಂಡು. 11 ಆಗಿತ್ತು ಫ್ರೆಂಡ್ಸ್, ಇವಾಗ 12th ಆಯಿತು. ಮತ್ತು ಇನ್ನೂ ಒಂದು 13, ಟೋಟಲ್ಲು 13 ಆಯಿತು ಡಬಲ್ ಕ್ರೋಶೆಟ್ಸು. ಟೋಟಲ್ಲು 13 ಡಬಲ್ ಕ್ರೋಶೆಟ್ ಆದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಕ್ ಆದಮೇಲೆ ನಾನು 4 ಚೈನ್ಸ್ ಹಾಕ್ಕೋತೀನಿ. ಲಾಕ್ ಆದಮೇಲೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕ್ಕೊತೀನಿ. 4 ಚೈನ್ಸ್ ಹಾಕ್ಕೊಂಡ್ಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ಈ 4 ಚೈನ್ಸ್ ಏನಕ್ಕೆ ಅಂದರೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗು 4 ಚೈನ್ಸ್ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಮತ್ತು ನಾನು 2 ಆರ್ಚ್ ಮಾಡಿಕೊಂಡು ಮತ್ತೆ ಕುಚ್ಚಿಗೆ 4 ಚೈನ್ಸ್ ಹಾಕ್ಕೊಂಡು ಇದೇ ರೀತಿ ನೀವು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಫುಲ್ ಕಂಪ್ಲೀಟ್ ಆದಮೇಲೆ ನೋಡ್ಬೋದು ನೀವೇ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿರೋ ಡಿಸೈನ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.